ओम शांति। मीठे बच्चे, पुण्य आत्मा बनना है तो एक ಬಾಬಾ ಕೋ ಯಾದ್ ಕರೋ. ಶಿವಬಾಬಾ ಹೇಳ್ತಾರೆ, ಪುಣ್ಯಾತ್ಮರಾಗಬೇಕು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ. ಯಾದ ಸೇಹಿ ಕಾದ್ ನಿಕ್ಲೇಗಿ. ನೆನಪು ಮಾಡ್ತಾ ಮಾಡ್ತಾ ಆತ್ಮದಲ್ಲಿರೋ ಸೇರೋ ಅಂಥ ತುಕ್ಕೇನಿದೆ ಅದೆಲ್ಲ ಬಿಟ್ಟು ಹೋಗ್ಬಿಡತ್ತೆ. ಯಾದ ಸೇಹಿ ಆತ್ಮ ಪಾವನ್ ಬನೆಂಗಿ. ಶಿವಬಾಬಾ ನೆನಪು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆತ್ಮ पावन आगते. प्रश्न, कौन सी स्मृति रहे तो कभी भी किसी भी बात में मूंझ नहीं सकते. ಯಾವ ಸ್ಮೃತಿ ಇತ್ತು ಅಂತಂದ್ರೆ ಯಾವುದೇ ಮಾತಲ್ಲಿ ನೀವು ಕನ್ಫ್ಯೂಷನ್ ಆಗೋದಿಲ್ಲ. ಉತ್ತರ ಇದೆ, ಡ್ರಾಮಾದ ಸ್ಮೃತಿ ಇದ್ರೆ ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ ಈಗ ಹೊಸದಾಗಿ ಏನೋ ಆಗ್ತಾ ಇಲ್ಲ. ಯಾ ಡ್ರಾಮಾ ಅನಾದಿ ಚಲ್ತಾ ಹಿ रहता इसमें कैसी भी बात में मूंझने की दरकार नहीं. ಇದು ಪೂರ್ವ ನಿಶ್ಚಿತವಾಗಿರ್ತಕ್ಕಂಥ ಡ್ರಾಮಾ. ಹೊಸದಾಗೇನೋ ಇದು ಡ್ರಾಮಾ ಮಾಡ್ತಾ ಇಲ್ಲ. ಇದು ನಾವು ಕಲ್ಪದ ಹಿಂದೆ ಕೂಡ ಡ್ರಾಮಾ ಮಾಡಿದ್ರಿ. ಯಾವಾಗ ಈ ಸ್ಮೃತಿ ಇರುತ್ತೆ, ಡ್ರಾಮಾದ ಸ್ಮೃತಿ, ಇದು ಅನಾದಿಯಾದಂಥ ಡ್ರಾಮಾ, ಇದು ಅವಿನಾಶಿಯಾಗಿರ್ತಕ್ಕಂಥ ಡ್ರಾಮಾ ಅಂತಕ್ಕಂಥದ್ದು ಸ್ಮೃತಿ ಇದ್ದಾಗ ಇದರಲ್ಲಿ ನೀವು ಕನ್ಫ್ಯೂಷನ್ ಆಗೋ ಪ್ರಶ್ನೆನೇ ಇಲ್ಲ ಅಂತಾರೆ. ಗೊತ್ತಾಯ್ತಾ? कई बच्चे कहते पता नहीं हमारा अंतिम 84 जन्मवा नहीं, ಮೂಂಜ್ ಜಾತೆ. ಕೆಲವ್ರು ಏನು ಹೇಳ್ತಾರೆ, ಇದು 84ನೇ ಜನ್ಮನೋ ಅಥವಾ ಎಷ್ಟು ಜನ್ಮನೋ ಏನೋ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ಬಿಡ್ತು. ಬಾಬಾ कहते ಮೂಂಜೋ नहीं, ಮನುಷ್ಯ से देवता बनने की पुरुषार्थ करो. ಕನ್ಫ್ಯೂಷನ್ ಏನು ಆಗಬೇಡಿ, ಇದರಲ್ಲಿ ಮನುಷ್ಯರಿಂದ ದೇವತೆಗಳಾಗುವಂಥ ಪುರುಷಾರ್ಥವನ್ನ ಮಾಡ್ತಾ ಇರಿ ಅಂತಾರೆ. ओम शांति. बच्चों को ओम शांति का अर्थ तो बताया है कि मैं आत्मा हूँ और मुझे आत्मा का स्वधर्म है शांति. ಮಕ್ಕಳಿಗೆ ಓಂ ಶಾಂತಿ ಅರ್ಥವಂತೂ ಗೊತ್ತಿದೆ. ನಾನು ಆತ್ಮ ಆಗಿದ್ದೇನೆ, ನನ್ನ ಆತ್ಮದ ಧರ್ಮ ಆಗಿದೆ. ಸ್ವಧರ್ಮ ಯಾವುದು? ಶಾಂತಿ. ನಾನು ಯಾವಾಗಲೂ ಸೈಲೆನ್ಸ್ನಲ್ಲಿ ಇರಲಿಕ್ಕೆ ಬಯಸ್ತೀನಿ ಅಂದರೆ ಅದು ನನ್ನ ಧರ್ಮ. ಕೋಪ ತಾಪ ಇವೆಲ್ಲ ಕ್ಷಣಿಕ, ಬರ್ತವೆ ಹೋಗ್ತವೆ. ಶಾಂತಿಧಾಮಕ್ಕೆ ರಹನೆ ವಾಲಿ ಹೋ. ನಾನು ಇರ್ತಕ್ಕಂಥ ಧಾಮ ಯಾವುದು? ಶಾಂತಿಧಾಮ. ಯಹ ಲೆಸನ್ ಪಕ್ಕಾ ಕರ್ತೆ ಜಾವು. ಇದನ್ನೇ ಪಾಠನ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಯ ಕೌನ್ ಸಮಜಾತೆ ಹೇ? ಶಿವ್ ಬಾಬಾ. ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇರೋಂಥವ್ರು ಯಾರೋ? ಶಿವ್ ಬಾಬಾ ಆಗಿದ್ದಾರೆ. ಯಾದ್ ಭಿ ಕರ್ನಾ ಹೇ ಶಿವ್ ಬಾಬಾಕ್ಕೋ. ನೀವು ನೆನಪು ಮಾಡಬೇಕಾಗಿರೋದು ಕೂಡ ಯಾರನ್ನ? ಶಿವ ತಂದೆನ. ಉನ್ಕೋ ಅಪನಾ ರಥ ನಹಿ ಹೇ. ಶಿವ ಬಾಬಾರವ್ರಿಗೆ ತಮ್ಮದೇ ಆಗಿರ್ತಕ್ಕಂಥ ರಥ ಇಲ್ಲ. ಇಸ್ಲಿಯೇ ಉನ್ಕೋ ಬೇಲ್ ದೇ ದೇತೆ. ಅದರಿಂದ ಅವ್ರಿಗೇನು ತೋರಿಸ್ಬಿಟ್ಟಿದ್ದಾರೆ? ಎತ್ತು ತೋರಿಸಿದ್ದಾರೆ. ತೋ ಮಂದಿರ್ ಮೇ ಬಿ ಬೇಲ್ ರಖ್ ದಿಯಾ ಹೇ. ದೇವಸ್ಥಾನಗಳಲ್ಲಿ ಏನಿಟ್ಟಿದ್ದಾರೆ? ನಂದಿನ ಕೂಡಿಸಿದ್ದಾರೆ ಶಿವನ ಮುಂದೆ. ಎನ್ಕೋ ಕಹಾ ಜಾತ ಹೈ ಪೂರ ಅಜ್ಞಾನ. ಇದ್ರ ಬಗ್ಗೆ ಯಾರಿಗೂ ಸರಿಯಾದಂಥ ಜ್ಞಾನ ಇಲ್ಲ, ಏನಕ್ಕೆ ಇಟ್ಟಿದ್ದೀವಿ ಅಂತ. ಇದಕ್ಕೆ ಅಜ್ಞಾನ ಅಂತ. ಬಾಬಾ ಸಮಜಾತೆ ಹೇ ಬಚ್ಚೋಂಕೋ ಅಥವಾ ರೂಹೋಂಕೋ. ತಂದೆ ತಿಳಿಸ್ಕೊಡ್ತಾ ಇರೋದು ಮಕ್ಕಳಿಗೆ ಅಥವಾ ಆತ್ಮಗಳಿಗೆ. ಯಹ ರೂಹೋಂಕ ಬಾಪ್ ಶಿವ್, ಉನ್ಕಾ ನಾಮ್ ತೋ ಬಹುತ್ ಹೈ. ಇಲ್ಲಿ ಆತ್ಮಗಳ ಹೆಸರು, ಆತ್ಮಗಳ ತಂದೆ ಆಗಿದ್ದಾರೆ ಶಿವಬಾಬಾ. ಇವ್ರಿಗೆ ಅನೇಕ ಹೆಸರುಗಳಿದ್ದಾವೆ ಶಿವಬಾಬಾ ಅವರು. ಪರಂತು ಬಹುತ್ ನಾಮೆ ಮೂಂಜ್ ಪಡೆ ಹೇ. ಅನೇಕ ಹೆಸರುಗಳಿಟ್ಕೊಂಡು ಯಾವುದು ಅನ್ನುವಂಥದ್ದು ಕರೆಕ್ಟಾಗಿ ಗೊತ್ತಿಲ್ದಿರ ಕನ್ಫ್ಯೂಷನ್ನಲ್ಲಿದ್ದಾರೆ. ವಾಸ್ತವ ಇನ್ಕಾ ನಾಮ್ ಹೇ ಶಿವ್. ಒರಿಜಿನಲ್ ಆಗಿ ಪರಮಾತ್ಮನ ಹೆಸರೇನೋ ಶಿವ. ಶಿವ ಜಯಂತಿ ಬಿ ಭಾರತ್ ಮೇ ಮನಾಯಿ ಜಾತಿ ಹೇ. ಶಿವ ಜಯಂತಿನೂ ಕೂಡ ಎಲ್ಲಿ ಆಚರಿಸ್ತಾ ಇದ್ದಾರೆ? ಭಾರತ ದೇಶದಲ್ಲಿ. ವಹ ನಿರಾಕಾರ ಬಾಬಾ ಆಕರ್ ಪತಿತೋಂಕೋ ಪಾವನ್ ಬನಾತೆ ಹೇ. ಶಿವ ಬಾಬಾಗಿದ್ದಾರೆ ಏನಾಗಿದ್ದಾರೆ? ಪತಿತರನ್ನ ಪಾವನ ಮಾಡ್ತಕ್ಕಂಥವ್ರು. ಕೋಯಿನೇ ಭಾಗೀರಥ್, ಕೋಯಿನೇ ನಂದಿಗಣ ಕೆಹದಿಯ. ಕೆಲವರು ಭಗೀರಥ ಅಂತ ಹೆಸರಿಟ್ಕೊಂಡಿದ್ದಾರೆ, ಕೆಲವು ನಂದಿಗಣ ಅಂತ ಹೆಸರಿಟ್ಕೊಂಡಿದ್ದಾರೆ. ಬಾಬಾ ಹೇ ಬತಾತೆ ಹೇ ಮೈ ಕೌನ್ ಸಾ ಭಾಗ್ಯಶಾಲಿ ರಥ್ ಮೇ ಆತಾ ಹೂಂ. ತಂದೆ ಹೇಳ್ತಾರೆ, ನಾನು ಯಾವ ಶರೀರದಲ್ಲಿ ಬರ್ತೀನಿ, ಯಾವ ಒಂದು ರಥದಲ್ಲಿ ಬರ್ತೀನಿ,
मैं ब्रह्मा के तन में प्रवेश करता हूँ. ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡ್ತೀನಿ. ಬ್ರಹ್ಮ ದ್ವಾರ ಭಾರತ್ ಕೋ ಸ್ವರ್ಗ ಬನಾತಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನು ಬ್ರಹ್ಮನ ಶರೀರದಲ್ಲಿ ಬಂದು ಏನು ಮಾಡ್ತೀನಿ, ಸ್ವರ್ಗವನ್ನು ರಚನೆ ಮಾಡ್ತೀನಿ. ತುಮ್ ಸಬ್ ಭಾರತವಾಸಿ ಜಾನ್ತೆ ಹೋನ, ನೀವೆಲ್ಲರೂ ಕೂಡ ಭಾರತವಾಸಿಗಳು ತಿಳ್ಕೊಂಡಿದ್ದೀರಲ್ವ. ಈ ಲಕ್ಷ್ಮೀನಾರಾಯಣ ಕ ರಾಜ್ಯ ಥಾ, ಗೊತ್ತಿದೆ ನಿಮಗೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. सब भारतवासी बच्चे आदि सनातन देवी देवता धर्म वाले थे. ನೀವೇನೆ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ರಿ, ಸ್ವರ್ಗವಾಸಿ थे. ಏನಾಗಿದ್ರಿ ನೀವು? ಸ್ವರ್ಗವಾಸಿಗಳಾಗಿದ್ರಿ. 5000 वर्ष पहले आदि जब मैं आया था तो सभी को सतो प्रधान स्वर्ग का मालिक बनाया था. ಸ್ವರ್ಗವಾಸಿಗಳಾಗಿದ್ದವರು ನೀವು 5000 ವರ್ಷಗಳ ಹಿಂದೆ ಕೂಡ ಯಾವಾಗ ನಾನು ಬಂದಿದ್ದೆ ಎಲ್ಲರೂ ಕೂಡ ಸತೋಪ್ರಧಾನವಾಗಿ ಇದ್ದರು. ಸ್ವರ್ಗಕ್ಕೆ ಮಾಲೀಕರನ್ನಾಗಿ ನಾನು ಮಾಡಿದ್ದೆ. ಫಿರ್ ಪುನರ್ಜನ್ಮ ಜರೂರ್ ಲೇನಾ ಪಡೆ. ಆಮೇಲೆ ಏನು ಮಾಡಬೇಕಾಯ್ತು? ಎಲ್ಲರೂ ಕೂಡ ಪುನರ್ಜನ್ಮಗಳನ್ನು ತೆಗೆದುಕೋಬೇಕಾಯ್ತು. ಬಾಬಾ ಕಿತ್ನಾ ಸೀದಾ ಬತಾತೆ ಹೇ, ಅಬ್ ಜಯಂತಿ ಮನಾತೆ ಹೋ. ಬಾಬಾ ಅವ್ರು ಎಷ್ಟು ಸೀದಾ ಹೇಳ್ತಾ ಇದ್ದಾರೆ. ಈಗ ನೀವು ಜಯಂತಿ ಮಾಡ್ತಾ ಇದ್ದೀರಿ. इस 2021 लिखेंगे 85वीं ಜಯಂತಿ है. ಈಗ 2021ರಲ್ಲಿ 85ನೇ ಶಿವ ಜಯಂತಿ ಅಂತ ಹೇಳ್ಬಿಟ್ಟು ಬರೀತೇವೆ. बाबा की पदार्मणि हुई अभी 85 वर्ष हुए. ಬಾಬಾ ಹೇಳ್ತಾರೆ, ಶಿವ ಬಾಬಾ ಈ ಸೃಷ್ಟಿಗೆ ಬಂದು 85 ವರ್ಷಗಳು ಕಳೆದೋಯ್ತು ಅಂತಾರೆ. ಫಿರ್ ಸಾಥ್ ಸಾಥ್ ಬ್ರಹ್ಮ ವಿಷ್ಣು ಶಂಕರ್ ಕವಿ ಪದಾರ್ಮಣಿ, ಜೊತೆ ಜೊತೆನಲ್ಲಿ ತ್ರಿಮೂರ್ತಿಗಳದ್ದು ಕೂಡ ಅವತಾರ. ತ್ರಿಮೂರ್ತಿ ಬ್ರಹ್ಮ ಕಿ ಜಯಂತಿ ಕೋಯಿ ದಿಖಾತೆ ನಹಿ. ತ್ರಿಮೂರ್ತಿ ಶಿವ ಜಯಂತಿ ಯಾರು ತೋರಿಸೋದಿಲ್ಲ. ದಿಖಾನಾ ಹೈ ಜರೂರ್, ಕ್ಯೋಂಕಿ ಬಾಬಾ कहते मैं ಬ್ರಹ್ಮ ದ್ವಾರ ಸ್ಥಾಪನಾ ಸೋ ಕರ್ತಾ ಹೂಂ. ತೋರಿಸ್ಬೇಕಾಗಿದೆ ಅವಶ್ಯಕವಾಗಿ. ಏಕೆಂದರೆ ಬಾಬಾ ಹೇಳ್ತಾರೆ, ನಾನು ಬ್ರಹ್ಮನ ಮುಖಾಂತರ ಸ್ಥಾಪನೆ ಪುನಃ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬ್ರಾಹ್ಮಣ ಬನಾತ ಜಾತ ಹ್ಞೂ, ಬ್ರಾಹ್ಮಣರನ್ನು ತಯಾರು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. तो ब्रह्मा और ब्राह्मण वंशियों का भी जन्म हुआ ना. ब्रह्मन जन्म, ब्राह्मण वंश, ब्राह्मणर ವಂಶ ಆಯ್ತಲ್ವ. ಫಿರ್ ದಿಖಾತಾ ಹೂಂ ತುಮ್ ಸೋ ವಿಷ್ಣುಪುರಿಗೆ ಮಾಲೀಕ್ ಬನೆಂಗೆ. ನೀವೇ ಏನಾಗ್ತೀರಿ? ವಿಷ್ಣುಪುರಿಗೆ ಮಾಲೀಕರು ಆಗ್ತೀರಾ. ಬಾಬಾ ಕಿ ಯಾದ್ ಸೆ ಹಿ ತುಮಾರ ಖಾದ್ ನಿಕ್ಲೇಗಾ. ತಂದೆ ನೆನಪು ಮಾಡ್ತಾ ಮಾಡ್ತಾ ಆತ್ಮದಲ್ಲಿರೋಂಥ ತುಕ್ಕು ಏನಾಗುತ್ತೆ? ಬಿಟ್ಟೋಗುತ್ತೆ. बल भारत का प्राचीन योग मशहूर है, परंतु वह किसने सिखाया या कोई नहीं जानते. ಭಾರತ ದೇಶದ ಈ ಒಂದು ಪ್ರಾಚೀನ ರಾಜಯೋಗ ಪ್ರಸಿದ್ಧವಾಗಿದೆ. ಆದರೆ ಯಾರು ಕಲಿಸಿದ್ರು ಇದು ಯಾರೂ ತಿಳ್ಕೊಂಡಿಲ್ಲ ಅಂತ. ರಾಜಯೋಗವನ್ನು ಯಾರು ಕಲಿಸಿದ್ರು ಅಂತ ಯಾರೂ ತಿಳ್ಕೊಂಡೇ ಇಲ್ಲ. खुद कहते हैं, हे बच्चे तुम अपने बाप को याद करो. ತಂದೆ ಖುದ್ದು ಹೇಳ್ತಾರೆ, ಹೇ ಮಕ್ಕಳೇ, ನೀವು ನಿಮ್ಮ ತಂದೆ ನೆನಪು ಮಾಡಿ. ವರ್ಷ ಅಥವಾ ತುಮಕು ಮೇರೆ ಸೆ ಮಿಲ್ತಾ ಹೇ. ಆಸ್ತಿ ನಿಮಗೆ ನನ್ನಿಂದಲೇ ಸಿಕ್ಕತ್ತೆ. ಮೈ ತುಮಾರ ಬಾಪ್ ಮೈ ಕಲ್ಪ ಕಲ್ಪ ಆತಾ ಹೂಂ. ತಂದೆ ಹೇಳ್ತಾರೆ, ನಾನು ನಿಮ್ಮೆಲ್ಲರಿಗೂ ತಂದೆ ಆಗಿದ್ದೇನೆ, ಪ್ರತಿ ಕಲ್ಪಕ್ಕೊಮ್ಮೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಬಾಬಾ ತಿಳಿಸ್ತಾ ಇದ್ರು, ನಾನು ಕಲ್ಪ ಬಂದು ತಮಗೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತೀನಿ. ಕ್ಯೋಂಕಿ ತುಮ್ ದೇವತಾ ಥೇ ಫಿರ್ 84 ಜನ್ಮ ಲೇತೆ ಲೇತೆ ಆಕರ್ ಪತಿತ್ ಬನೆ ಹೋ. ಬಾಬಾ ತಿಳಿಸ್ತಾರೆ, ನೀವು 84 ಜನ್ಮ ತೆಗೆದುಕೊಂಡು ಪತಿತರಾಗ್ಬಿಟ್ಟಿದ್ದೀರಿ. ರಾವಣ ಕಿ ಮತ್ ಪರ್ ಚಲ್ ರಹೆ ಹೋ. ರಾವಣನ ಮಾತದ ಮೇಲೆ ನಡೀತಾ ಬಂದ್ಬಿಟ್ಟಿದ್ದೀರಿ. ಈಶ್ವರಿಯ ಮತ್ ಸೆ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ. ಈಶ್ವರಿಯ ಮತದಂತೆ ನಡೆದು ನೀವು ಸ್ವರ್ಗದ ಮಾಲೀಕರು ಕೂಡ ಆಗ್ತೀರಾ. ಸೊ ಬಾಬಾ ತಿಳಿಸ್ತಾ ಇದ್ರು, ನಾನು ಮೊದಲು ಕೂಡ ನಿಮಗೆ ಕಲ್ಪದ ಹಿಂದೆ ಈ ಜ್ಞಾನ ಕೊಡ್ಲಿಕ್ಕೆ ಬಂದಿದ್ದೆ. ಜೋ ಕುಚ್ ಪಾಸ್ ಹೋತಾ ಹೈ ಕಲ್ಪ ಹೋತಾ रहेगा. ಏನೆಲ್ಲ ಕಳೆಯುತ್ತೆ ಅದು ಕಲ್ಪಕ್ಕೂ ಕೂಡ ಪಾಸ್ ಆಗ್ತಾ ಇರುತ್ತೆ. ಬಾಬಾ ಫಿರ್ ಸೆ ಆಕರ್ ಇಸ್ಮೇ ಪ್ರವೇಶ ಕರೆಂಗೆ.
ಶಿವ ಬಾಬಾ ಪುನಃ ಬಂದು ಬ್ರಹ್ಮ ಬಾಬಾ ಅವರಲ್ಲಿ ಪ್ರವೇಶ ಮಾಡ್ತಾರೆ. ಇಸ್ ದಾದಾಕೋ ಚುಡಾಯಿಂಗೆ, ಈ ಬ್ರಹ್ಮ ಬಾಬಾವನ್ನ ಬಿಡಿಸಿದ್ರು ಮಾಯಿಂದ. ಫಿರ್ ಇನ್ ಸಬ್ಕಿ ಪರ್ವರಿಶ್ ಕರಾಯಿಂಗೆ, ಮತ್ತು ಇವ್ರ ಮುಖಾಂತರ ಇಷ್ಟೊಂದು ಜನಕ್ಕೆ ಏನು ಮಾಡಿಸಿದ್ರು, ಪಾಲನೆ ಮಾಡಿಸಿದ್ರು. ತುಮ್ ಜಾನ್ತೆ ಹೋ ಹಮ್ ಬಿ ಸತ್ಯುಗ್ ಮೇ ಥೇ, ನೀವು ತಿಳ್ಕೊಂಡಿದ್ದೀರಿ ನಾವು ಸತ್ಯುಗದಲ್ಲಿ ಇದ್ವಿ. ಹಮ್ ಭಾರತವಾಸಿಯೋಂಕೋ ಹಿ 84 ಜನ್ಮ ಲೇನಾ ಪಡೆ, ನಾವು ಇಂಡಿಯಾ ದೇಶದಲ್ಲಿರೋರೆ 84 ಜನ್ಮ ತಗೋಬೇಕಾಗತ್ತೆ. ಪಹಲೆ ಪಹಲೆ ತುಮ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣತೆ, ಮೊಟ್ಟ ಮೊದಲು ನೀವು ಸತ್ಯುಗದಲ್ಲಿದ್ದಾಗ ಏನಾಗಿದ್ರಿ, ಸರ್ವಗುಣ ಸಂಪನ್ನರಾಗಿದ್ರಿ, 16 ಕಲಾ ಸಂಪೂರ್ಣರಾಗಿದ್ರಿ. ಯಥಾ ರಾಜ ರಾಣಿ ತಥಾ ಪ್ರಜಾ ಸಬ್ ನಂಬರ್ ವಾರ್ ಹೇ, ಸತ್ಯುಗದ ರಾಜ ರಾಣಿ ಪ್ರಜೆ ಎಲ್ಲರೂ ಕೂಡ ನಂಬರ್ ವಾರ್ ಇದ್ರು. ಸಬ್ ರಾಜ ನಹಿ ಬನ್ ಸಕ್ತೆ, ಎಲ್ಲರೂ ರಾಜರಾಗ್ಲಿಕ್ಕಾಗಲ್ವಲ್ಲ. तो बाबा समझाते सतयुग से लेकर तुम्हारा 8 जन्म, त्रेता में 12 जन्म, ऐसा ही अपने को समझो हम यह पार्ट बजाया. ತಂದೆ ತಿಳಿಸ್ಕೊಡ್ತಾರೆ, ಸತ್ಯುಗದಿಂದ ತೆಗೆದುಕೊಂಡು ನೀವು 88 ಜನ್ಮ ಸತ್ಯುಗದಲ್ಲಿ ಮುಗಿಸಿದ್ರಿ, ತ್ರೇತಾಯುಗದಲ್ಲಿ 12 ಜನ್ಮ ಮುಗಿಸಿದ್ರಿ, ಆಮೇಲೆ ದ್ವಾಪರಯುಗದಲ್ಲಿ 21 ಜನ್ಮ ಮುಗಿಸಿದ್ರಿ, ಕಲಿಯುಗದಲ್ಲಿ 42 ಜನ್ಮ ತಗೊಂಡ್ರಿ. ಹೀಗಾಗಿ 84 ಜನ್ಮ ಈಗ ಲಾಸ್ಟ್ ಜನ್ಮದಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಈ ರೀತಿ ತಮ್ಮನ್ನು ತಾವು ತಿಳ್ಕೊಳ್ಳಿ, ನಾವು ಈ ರೀತಿ ಪಾತ್ರಗಳನ್ನು ಅಭಿನಯಿಸ್ತಾ ಬಂದಿದ್ದೇವೆ. पहले सूर्यवंशी राजधानी में पार्ट बजाया, फिर चंद्रवंशी में, फिर नीचे उतरते उतरते वाम मार्ग में आए हैं. ಮೊದಲು ಸೂರ್ಯವಂಶದಲ್ಲಿದ್ವಿ, ಆಮೇಲೆ ಪಾತ್ರಗಳನ್ನು ಅಭಿನಯಿಸ್ಕೊಂಡು ಚಂದ್ರವಂಶದಲ್ಲಿ ಬಂದ್ವಿ, ಇಳಿತಾ ಇಳಿತಾ ವಾಮ್ ಮಾರ್ಗಕ್ಕೆ ಬಂದಿದ್ದೇವೆ ಅನ್ನೋಂಥ ವಿಚಾರವನ್ನು ತಿಳಿಸ್ಬಿಡಿ ಅಂತ. ತುಮ್ ಫಿರ್ ಹಮ್ನೆ 84 ಜನ್ಮ ಪೂರೆ ಲಿ, 63 ಜನ್ಮ ಮುಗಿಸಿದ್ವಿ ಭಕ್ತಿನಲ್ಲಿ. ಭಾರತವಾಸಿನಿ ಪೂರಾ 84 ಜನ್ಮ ಲಿಯೇ ಹೇ, ಇಂಡಿಯಾ ದೇಶದವರೇನೆ 84 ಜನ್ಮಗಳನ್ನು ಪೂರ್ತಿ ತಗೊಂಡಿರೋದು ಅಂತಾರೆ. ಬೇರೆ ಧರ್ಮದವರೆಲ್ಲ ಇಷ್ಟೆಲ್ಲ ಜನ್ಮಗಳೆತ್ತಲ್ಲ, ಕ್ರಿಶ್ಚಿಯನ್ಸ್ ಎಲ್ಲ ಕಮ್ಮಿ ತಗೊಂತಾರಲ್ವಾ. गुरु नानक को 500 वर्ष हुए, करीब उनको 12-14 जन्म होंगे. ಗುರು ನಾನಕ್ 500 ವರ್ಷ ಆಯ್ತು ಭೂಮಿ ಮೇಲೆ ಬಂದು, ಅವ್ರ ನಂತರ ಬಂದವಂಥವರೆಲ್ಲರೂ ಕೂಡ 12-14 ಜನ್ಮ ತಗೊಂತಾರೆ ಅಂತಾರೆ. ಯಹ ಹಿಸಾಬ್ ನಿಕಾಲ ಜಾತಾ ಹೈ, ಇದೆಲ್ಲ ಕೌಂಟು ತೆಗಿಬೇಕಾಗತ್ತೆ ಅಂತಾರೆ. ಕ್ರಿಶ್ಚಿಯನ್ನೇ 2000 ವರ್ಷ ಮೇ 60 ಪುನರ್ಜನ್ಮ ಲಿಯೇ, ಕ್ರಿಶ್ಚಿಯನ್ಸು 2000 ವರ್ಷಗಳಲ್ಲಿ 60 ಪುನರ್ಜನ್ಮ ತಗೊಂಡಿದ್ದಾರೆ. ವೃದ್ಧಿ ಹೋತಿ ಜಾತಿ, ನಿಧಾನಕ್ಕೆ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅವ್ರದ್ದು. ಪುನರ್ಜನ್ಮ ಲೇತೆ ಆಯೇ ಹೇ, ಬುದ್ಧಿ ಮೇ ಯಾ ವಿಚಾರ ಕರೋ ಹಮ್ನೆ ಹಿ 84 ಜನ್ಮ ಭೋಗೆ ಹೇ. ಪುನರ್ಜನ್ಮ ತೆಗೆದುಕೊಂತ ಬಂದ್ರಿ, ಬುದ್ಧಿನಲ್ಲಿ ಇದನ್ನು ವಿಚಾರ ಮಾಡಿ ನಾವೇ 84 ಜನ್ಮಗಳನ್ನು ಅನುಭವಿಸಿದ್ದೇವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಫಿರ ಸತೋಪ್ರಧಾನ್ ಬನ್ನ ಹೇ, ಈಗ ಪುನಃ ನಾವೇನಾಗಬೇಕಾಗಿದೆ, ಸತೋಪ್ರಧಾನರು ಆಗಬೇಕು. जो कुछ पास हुआ ड्रामा, जो ड्रामा बना हुआ है वह फिर रिपीट होगा. ಏನೆಲ್ಲ ಪಾಸ್ ಆಯಿತೋ ಮತ್ತೆ ಹಂಗೆ ಆಗತ್ತೆ. ಡ್ರಾಮಾ ಇದೇನಿದೆ ರಿಪೀಟ್ ಆಗ್ತಾ ಹೋಗುತ್ತೆ. ಬೇಹದ್ ಕಿ ಹಿಸ್ಟ್ರಿ ಮೇ ತುಮಕೋ ಲೇ ಜಾತೆ ಹೈ, ಬೇಹದ್ದಿನ ಇತಿಹಾಸದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ತುಮ್ ಪುನರ್ಜನ್ಮ ಲೇತೆ ಆಯೇ ಹೋ, ಅಬ್ ತುಮ್ನೆ 84 ಜನ್ಮ ಪೂರೆ ಕಿಯೇ ಹೈ. ಬಾಬಾ ಹೇಳ್ತಾರೆ, ಈಗ ನೀವು ಪುನರ್ಜನ್ಮ ತೆಗೆದುಕೊಂತ ಬಂದಿದ್ದೀರಿ. ತಂದೆ ಹೇಳ್ತಾರೆ, ನೀವೇ 84 ಜನ್ಮ ಮುಗಿಸಿದ್ದೀರಿ. ಫಿರ್ ಬಾಪ್ ನೆ ಯಾದ್ ದಿಲಾಯಾ ಹೈ ತುಮಾರಾ ಗರ್ ಹೈ ಶಾಂತಿಧಾಮ್. ತಂದೆ ಬಂದು ಸ್ಮೃತಿ ಕೊಡಿಸಿದ್ದಾರೆ ಮಕ್ಕಳಿಗೆ, ನಿಮ್ಮದು ಮನೆ ಶಾಂತಿಧಾಮ ಆಗಿದೆ. ಆತ್ಮ ಕ ರೂಪ ಕ್ಯಾ ಹೈ, ಬಿಂದಿ. ಆತ್ಮ ಯಾವ ಸ್ವರೂಪದಲ್ಲಿದೆ, ಬಿಂದು ಸ್ವರೂಪದಲ್ಲಿದೆ. ಯಹ ಜೈಸೆ ಬಿಂದಿಯೋ ಕ ಜಾಡ, ಪರಂಧಾಮದಲ್ಲಿ ಆತ್ಮಗಳು ವೃಕ್ಷದ ಥರ ಇದ್ದಾವೆ ಅಂತ. ಮನೆ ಪರಂಧಾಮದಲ್ಲಿ ಆತ್ಮಗಳು ಹೆಂಗಿರ್ತವೆ, ವೃಕ್ಷದ ಥರ. ಆತ್ಮೋ ಕ ನಂಬರ್ ವಾರ್ ಜಾಡ ಹೈ, ಆತ್ಮಗಳದು ಅಲ್ಲಿರುವಂಥದ್ದು ನಂಬರ್ ವಾರ್ ವೃಕ್ಷ. ನಂಬರ್ ವಾರ್ ನೀಚೆ ಆನಾ ಹಿ ಹೋತಾ ಹೈ, ಅಲ್ಲಿಂದ ಆತ್ಮಗಳು ನಂಬರ್ ವಾರ್ ಆಗಿ ಕೆಳಗಡೆಗೆ ಬರಬೇಕಾಗತ್ತೆ. ಪರಮಾತ್ಮ ಭಿ ಬಿಂದಿ ಹೈ, ಐಸಾ ನಹಿ ಕಿ ಇತನಿ ಬಡಾ ಲಿಂಗ ಹೈ. ಪರಮಾತ್ಮನು ಬಿಂದು ಸ್ವರೂಪ, ಅವರೇನು ದೊಡ್ಡ ರೂಪದಲ್ಲಿ ಏನಿಲ್ಲ. ಬಾಬಾ ಕೇತೆ ಹೇ ತುಮಾರಾ ಬಚ್ಚೆ ತೋ
ಮೈ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ. ಈಗ ನೀವು ನನ್ನ ಮಕ್ಕಳಾಗಿದ್ದೀರಿ ಅಂತಂದಮೇಲೆ ನಿಮ್ಮನ್ನು ನಾನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ ಅಂತಾರೆ. ಪೇಲೆ ತುಮ್ ಹಮಾರೇ ಬನೆ ಹೇ ಫಿರ್ ತುಮಕೋ ಪಢಾತಾ ಹೂಂ. ಮೊಟ್ಟ ಮೊದಲು ನೀವು ನನ್ನವರಾಗಿದ್ದರೆ ಮತ್ತೆ ನಾನು ನಿಮಗೆ ಓದಿಸ್ತೀನಿ. ಕೇತೆ ಹೇ ಬಾಬಾ ಹಮ್ ತುಮಾರಿ, ಹೇಳ್ತಾರೆ ಬಾಬಾ ನಾವು ನಿನ್ನವರಾಗಿದ್ದೇವೆ. ಸಾಥ್ ಸಾಥ್ ಪಡ್ನಾ ಭಿ ಹೇ, ಜೊತೆ ಜೊತೆಯಲ್ಲಿ ಏನಾಗಬೇಕು, ಓದಲೂಬೇಕು. ಹಮಾರೇ ಬನೆ ಹೇ ತುಮಾರಾ ಪಢಾಯಿ ಶುರು ಹೋ ಗಯಿ. ನೀವು ನನ್ನವರಾಗಿದ್ದೀರಿ, ನಿಮಗೆ ನಾನು ಓದಿಸ್ತೀನಿ. ಬಾಬಾ ಕೇತೆ ಯಹ ತುಮಾರ ಅಂತಿಮ ಜನ್ಮ. ಶಿವಬಾಬಾ ಹೇಳ್ತಾರೆ ಇದು ಲಾಸ್ಟ್ ಜನ್ಮ. ಕಮಲ್ ಫೂಲ್ ಸಮಾನ್ ಪವಿತ್ರ ಬನೋ. बच्चे वायदा करते हैं बाबा हम आपसे वर्षा लेने के लिए कभी भी पतित नहीं बनेंगे. ಮಕ್ಕಳು ಪ್ರಾಮಿಸ್ ಮಾಡ್ತೀರಾ ಬಾಬಾ ನಿಮ್ಮಿಂದ ನಾವು ಆಸ್ತಿ ತಗೊಳ್ಳೋಕ್ಕೋಸ್ಕರ ಎಂದು ಪತಿತರಾಗೋದಿಲ್ಲ. 63 ಜನ್ಮಕ್ಕೆ ಪತಿತ್ ಬನೆ, 63 ಜನ್ಮಗಳು ಪತಿತರಾಗ್ಬಿಟ್ಟಿದ್ದೀವಿ. ಯಾ 84 ಜನ್ಮಕ್ಕೆ ಕಹಾನಿ ಹೇ, ಇದು 84 ಜನ್ಮಗಳ ಒಂದು ಸ್ಟೋರಿ ಇದೆ. ಬಾಬಾ ಆಕರ್ ಸಹಜ ಕರ್ ಬತಾತೆ ಹೇ, ಇದೆಲ್ಲ ವಿಚಾರಗಳನ್ನು ತಂದೆ ಬಂದು ಮಕ್ಕಳಿಗೆ ಈಸಿ ಮಾಡಿ ತೋರಿಸ್ತಾ ಇದ್ದಾರೆ. ಜೈಸೆ ಲೌಕಿಕ್ ಬಾಪ್ ಬತಾತೆ ಹೇ ನಾ, ಯಹ ಬಿ ಬೇಹದ್ ಕಾ ಬಾಬಾ ಹೇ. ಹೀಗೆ ಲೌಕಿಕ ತಂದೆ ತೋರಿಸ್ತಾರೆ. ಇಲ್ಲಿ ಇವರು ಬೇಹದ್ದಿನ ತಂದೆ. ವ ಆಕರ್ ರೂಹೋಂಕೋ ಬಚ್ಚೆ ಬಾತ್ ಕರ್ತೆ, ತಂದೆ ಬಂದು ಆತ್ಮಗಳಿಗೆ ಮಕ್ಕಳೇ ಅಂತೇಳಿ ಮಾತನಾಡ್ತಾರೆ. ಶಿವರಾತ್ರಿ ಭೀ ಮನಾತೆ ಹೇ ನಾ, ಯಹ ಹೇ ಆಧಾ ಕಲ್ಪ ಕಾ ದಿನ್. ಶಿವರಾತ್ರಿನೂ ಆಚರಿಸ್ತಾರೆ. ಇದಾಗಿದೆ ಅರ್ಧ ಕಲ್ಪದ ದಿನ. ಫಿರ್ ಆಧಾ ಕಲ್ಪ ಹೇ ರಾತ್, ನಂತರ ಅರ್ಧ ಕಲ್ಪ ಏನೋ ರಾತ್ರಿ. ಅಭಿ ಹೇ ರಾತ್ ಅವ್ರ ದಿನ್ ಆದಿ ಅವ್ರ ಸಂಗಮ್. ಈಗ ರಾತ್ರಿ ಮತ್ತು ಅಂತ್ಯ ಸಮಯ ನಡೀತಾ ಇದೆ. ದಿನದ ಆದಿಯ ಸಂಗಮ ಈಗ ನಡೀತಾ ಇದೆ. ರಾತ್ರಿ ಮುಗೀತಾ ಇದೆ, ಹಗಲು ಬರ್ತಾ ಇದೆ. ರಾತ್ರಿ ಅಂತ್ಯ ಆಗ್ತಾ ಇದೆ, ದಿನ ಪ್ರಾರಂಭ ಆಗ್ತಾ ಇದೆ. ಈಗ ಸಂಗಮ ಈಗ ನಡೀತಾ ಇದೆ. ಭಾರತ್ ಸತ್ಯುಗ ದಿನ ಮೇತನ, ಭಾರತ ದೇಶ ಸತ್ಯುಗ ಇದ್ದಾಗ ಹಗಲಿತ್ತಲ್ವ. ಸತ್ಯುಗ ತ್ರೇತಾಕೋ ಬ್ರಹ್ಮ ಕಾ ದಿನ್ ಕಹಾ ಜಾತಾ ಹೈ. ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಬ್ರಹ್ಮನ ದಿನ ಅಂತಾರೆ. ತುಮ್ ಬ್ರಾಹ್ಮಣ ಜಾನ್ತೆ ಹೋ ಹಮಾರ ಅಬ್ ರಾತ್ರಿ ಹೇ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ನೀವು ಬ್ರಾಹ್ಮಣರೇ ತಿಳ್ಕೊಂಡಿದ್ದೀರಿ ಏನಂತ, ನಮ್ಮ ಇದು ಅಂತಿಮ ಸಮಯ, ರಾತ್ರಿ ಸಮಯ ನಡೀತಾ ಇದೆ. ತಮೋ ಪ್ರಧಾನ್ ಭಕ್ತಿ ಹೇ ದರ್ ಧಕ್ಕೆ ಖಾತಿರ. ಭಕ್ತಿನೂ ತಮೋ ಗುಣಕ್ಕೆ ಹೊರಟೋಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ, ಪೆಟ್ಟು ತಿಂತಾ ಇರ್ತಾರೆ. ಸಬ್ಕಾ ಪೂಜಾ ಕರ್ತಿರುತ್ತೆ, ಎಲ್ಲದಕ್ಕೂ ಪೂಜೆ ಮಾಡ್ತಾ ಇರ್ತಾರೆ. ಟಿವೇಟ್ ಕಿ ಭಿ ಪೂಜಾ ಕರ್ತೆ ಹೇ, ಮನುಷ್ಯ ಕೆ ಶರೀರ್ ಕಿ ಭಿ ಪೂಜಾ ಕರ್ತೆ ಹೇ. ಏನೇನಕ್ಕೂ ಪೂಜೆ ಮಾಡ್ತಾ ಇರ್ತಾರೆ, ಶರೀರಕ್ಕೂ ಪೂಜೆ ಮಾಡ್ತಾ ಇರ್ತಾರೆ. ಸನ್ಯಾಸಿ ಲೋग अपने को शिवोहम के बैठ जाते हैं, फिर माताएं जाकर उनकी पूजा करती. ಸಾಧು ಸಂತರು ತಮ್ಮಂತಾವು ಶಿವೋಹಂ ಅಂತೇಳಿ ಕೂತ್ಕೊಂಡು ಬಿಡ್ತಾರೆ. ಮಾತೆಯರೋಗೆ ಅವರು ಪೂಜೆ ಮಾಡ್ತಾರೆ. ಬಾಬಾ ಬಹುತ್ ಅನುಭವಿ ಹೇ. ಬಾಬಾ कहते हमने ही बहुत जन्मों के ಬ್ರಹ್ಮ ಬಾಬಾ ಅವರಂತೂ ಅನುಭವಿ ಇದ್ದಾರೆ. ಬ್ರಹ್ಮ ಬಾಬಾ ಹೇಳ್ತಾರೆ ನಾನು ಕೂಡ ತುಂಬ ಪೂಜೆ ಮಾಡಿದ್ದೀನಿ. ಪರಂತು ಯಾ ಸಮಯ ಜ್ಞಾನ ನಹಿ ಥಾ. ಭಕ್ತಿ ಮಾಡೋ ಟೈಮ್ನಲ್ಲಿ ಬ್ರಹ್ಮ ಬಾಬಾ ಅವ್ರಿಗೆ ಇಷ್ಟೆಲ್ಲ ಜ್ಞಾನ ಅನ್ನೋದು ಇರಲಿಲ್ಲ ಅಂತಾರೆ. ಫಲ್ ಚಢಾತೆ ಲೋಟಿ ಚಢಾತೆ ಮನುಷ್ಯ ಪರ್. ಇವತ್ತು ಫಲಪುಷ್ಪಗಳನ್ನೆಲ್ಲ ಏನು ಮಾಡ್ತಾರೆ, ಅರ್ಪಿಸ್ತಾರೆ. ಮತ್ತು ನೀರನ್ನು ಕೂಡ ಅಭಿಷೇಕ ಮಾಡ್ತಾರೆ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಪರಂತು ಯೆ ಸಬ್ ಫಿರ್ ಬಿ ಹೋಗ. ಇದೆಲ್ಲ ಡ್ರಾಮಾದಲ್ಲಿ ಏನಾಗಬೇಕಾಗಿದೆಯೋ ಅದು ಆಗ್ತಾ ಇರತ್ತೆ. ಭಕ್ತಿ ಕಾ ರಕ್ಷಕ ಹೇ ಭಗವಾನ್, ಕ್ಯೋಂಕಿ ಸಭಿ ದುಃಖಿ ಏನ. ಭಕ್ತರನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥವ್ರು ಭಗವಂತ ಆಗಿದ್ದಾರೆ. ಯಾಕೆಂದರೆ ಎಲ್ಲರೂ ಈ ಸಮಯದಲ್ಲಿ ದುಃಖಿ ಇದ್ದಾರೆ. ಬಾಬಾ ಸಮಜಾತೆ ಹೇ ದ್ವಾಪರ್ ಸೆ ಲೇಕರ್ ತುಮ್ ಗುರು ಕರ್ತೆ ಆಯೇ ಹೋ. ದ್ವಾಪರಯುಗದಿಂದ ನೀವು ಗುರುಗಳನ್ನು ಮಾಡಿಕೊಂಡು ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಅಂದರೆ ಮೆಟ್ಲಿಳ್ಕೊಂಡು ಬಂದಿದ್ದೀರಿ. ಅಭಿ ತಕ್ ಬಿ ಸಾಧು ಲೋಗ್ ತೋ ಸಾಧನ ಕರ್ತೇನಾ. ಇಲ್ಲಿವರೆಗೂ ಸಾಧು ಜನರು ಏನು ಮಾಡ್ತಿರ್ತಾರೆ, ಸಾಧನೆಗಳನ್ನು ಮಾಡ್ತಾ ಇರ್ತಾರೆ. ಬಾಬಾ ಕೇತೆ ಹೇ ಇನೋಂಕಾ ಬಿ ಉದ್ಧಾರ ಕರ್ತಾ ಹೂँ. ಶಿವಬಾಬಾ ಹೇಳ್ತಾರೆ ನಾನು ಇವ್ರಿಗೂ ಕೂಡ ಏನು ಮಾಡ್ತೀನಿ ಅಂತಾರೆ, ಉದ್ಧಾರವನ್ನು ಮಾಡ್ತೀನಿ ಅಂತಾರೆ. ಸಂಗಮ್ ಪರ್ ತುಮಾರಿ ಸದ್ಗತಿ ಹೋ ಜಾತಾ ಹೈ.
ಸಂಗಮಯುಗದಲ್ಲಿ ನಿಮ್ಮದೇನಾಗ್ಬಿಡತ್ತೆ, ಎಲ್ಲ ಸದ್ಗತಿ ಆಗೋಗ್ಬಿಡತ್ತೆ. फिर तुम 84 जन्म लेते हो. ಬಾಬಾ को कहा जाता है ज्ञान का सागर. ನೀವೇ 84 ಜನ್ಮಗಳನ್ನು ತೆಗೆದುಕೊಂತೀರಾ. ತಂದೆಗೆ ಹೇಳಲಾಗುತ್ತೆ ಜ್ಞಾನದ ಸಾಗರ. ಮನುಷ್ಯ ಸೃಷ್ಟಿ का बीज रूप सच्चित आनंद स्वरूप है. ಪರಮಾತ್ಮ ಏನಾಗಿದ್ದಾರೆ, ಮಾನವ ಸೃಷ್ಟಿಗೆ ಬೀಜ ರೂಪ ಆಗಿದ್ದಾರೆ, ಸಚ್ಚಿದಾನಂದ ಸ್ವರೂಪ ಆಗಿದ್ದಾರೆ. ವೇ ಕಬ್ಬ ಅವರು ಎಂದೂ ಕೂಡ ವಿನಾಶವನ್ನು ಹೊಂದೋದಿಲ್ಲ. ಉಸ್ಮೆ ಜ್ಞಾನ ಹೇ, ಅವರಲ್ಲೇನಿದೆ ಜ್ಞಾನ ಅಂತಕ್ಕಂಥದ್ದಿದೆ. ಜ್ಞಾನದ ಸಾಗರನೂ ಆಗಿದ್ದಾರೆ, ಪ್ರೀತಿಯ ಸಾಗರನೂ ಆಗಿದ್ದಾರೆ. ಜರೂರ್ ಉನ್ಸೆ ವರ್ಷ ಮಿಲ್ನ ಚೇನ, ಅವರಿಂದ ನಮ್ಗೆ ಆಸ್ತಿ ಅಂತಕ್ಕಂಥದ್ದು ಸಿಕ್ಕಬೇಕಲ್ವಾ. ಅಭಿ ತುಮ್ ಬಚ್ಚೆ ಕೋ ವರ್ಷ ಮಿಲ್ ರಹಾ ಹೈ. ಈಗ ನಿಮಗೆ ತಂದೆ ಕಡೆಯಿಂದ ಏನು ಸಿಗ್ತಾ ಇದೆ, ಆಸ್ತಿ ಅಂತಕ್ಕಂಥದ್ದು ಸಿಗ್ತಾ ಇದೆ. यह बाबा भी है, तुम्हारा बाप है. फिर शिव बाबा ब्रह्मा द्वारा तुमको पढ़ाते. ಇಲ್ಲಿ ತಂದೆನೂ ಆಗಿದ್ದಾರೆ, ಇಲ್ಲಿ ಶಿವಬಾಬನೂ ಇದ್ದಾರೆ. ಬ್ರಹ್ಮಾರವ್ರ ಮುಖಾಂತರ ಮಕ್ಕಳಿಗೆ ಓದಿಸ್ತಾರೆ. इसलिए ಪ್ರಜಾಪಿತ ಬ್ರಹ್ಮ ಕುಮಾರಿಯ ಕಹಾ ಜಾತ. ಅದರಿಂದನೇ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿರು ಅಂತ ಹೇಳಲಾಗತ್ತೆ. ಕಿತನೆ ಡೇರ್ ಬಿಕೆ ಹೇ कहते हैं इतने ಜಾಡ್ से ವರ್ಷ ಮಿಲ್ತಾ है. ಇಷ್ಟೊಂದು ಜನ ಬಿಕೆಸ್ ಇರ್ತಾರೆ. ಇಷ್ಟೊಂದು ಬಿಕೆಸು ತಾತನಿಂದ ಆಸ್ತಿನ ತಗೊಳ್ತಾ ಇರೋದು ಅಂತ. ತಾತನ ಕಡೆಯಿಂದ ಆಸ್ತಿನ ತಗೊಳ್ತಾ ಇದ್ದೀರಾ. ಬಚ್ಚೆ ಕೇತೆ ಹೇ ಬಾಬಾ ಹಮ್ಕೋ ನರಕವಾಸಿ ಸೆ ಸ್ವರ್ಗವಾಸಿ ಬನಾತೆ ಹೇ. ಮಕ್ಕಳು ಹೇಳ್ತೀರಾ, ನಮಗೆ ನರಕವಾಸಿಗಳಿಂದ ತಂದೆ ಬಂದು ಸ್ವರ್ಗವಾಸಿಗಳನ್ನಾಗೆ ಮಾಡ್ತಾರೆ. ಕೇತೆ ಹೇ ಬಾಬಾ ಮಾಮೇ ಕಮ್ ಯಾದ್ ಕರೋ ತುಮಾರಾ ಸಿರ್ ಪರ್ ಜೋ ಪಾಪೋಂ ಕಾ ಬೋझ ವೋ ಬಸಮ್ ಹೋ ಜಾಯೇಗಾ. ಹೇಳ್ತಾರೆ, ನನ್ನನ್ನೇ ನೆನಪು ಮಾಡಿ, ನಿಮ್ಮ ತಲೆ ಮೇಲೆ ಏನು ಹೊರೆ ಇದೆ ಅದೆಲ್ಲ ಸುಟ್ಟು ಹೋಗುತ್ತೆ ಅಂತ ತಂದೆ ಹೇಳ್ತಾರೆ. ಫಿರ್ ತುಮ್ ಸತೋ ಪ್ರಧಾನ್ ಬನ್ ಜಾಯೆಂಗೆ. ಆ ನಂತರ ನೀವೇನಾಗ್ತೀರಾ, ಪ್ಯೂರ್ ಆತ್ಮ, ಸತೋ ಪ್ರಧಾನ ಆತ್ಮ ಆಗ್ಬಿಡ್ತೀರಾ. ತುಮ್ ಸಚ್ಚಾ ಸಚ್ಚಾ ಸೋನಾ ಸಚ್ಚೆ ಜೇವರತೆ. ನೀವು ಸತ್ಯವಾದಂಥ ಚಿನ್ನದ ಥರ ಇದ್ರಿ. ಆತ್ಮ ಅವ್ರ ಶರೀರ ದೋನೋ ಸತೋ ಪ್ರಧಾನ. ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿತ್ತು ಅಂತಾರೆ. ಆತ್ಮ ಫಿರ್ ಸತೋ ರಜೋ ತಮೋ ಹೋತಿ ಹೇ. ಆತ್ಮನೇ ಏನಾಗುತ್ತೆ, ಸತೋ ರಜೋ ತಮೋ ಸ್ಟೇಜ್ನಲ್ಲಿ ಬರುತ್ತೆ. ತೋ ಶರೀರ ಬಿ ಐಸಾ ತಮೋ ಗುಣಿ ಮಿಲ್ತಾ ಹೈ. ಶರೀರ ಕೂಡ ಈ ರೀತಿ ತಮೋ ಗುಣದ್ದು ಸಿಕ್ಕುತ್ತೆ ಅಂತ. ಬಾಬಾ ತುಮಕೋ ರಾಯ್ ದೇತೆ ಬಚ್ಚೆ ಮುझे ಯಾದ್ ಕರೋ ಮುझे ಬುಲಾತೆ ಹೋನಾ ಹೇ ಪತಿತ ಪಾವನ. ತಂದೆ ಹೇಳ್ತಾರೆ, ನೀವು ನನ್ನನ್ನು ಕರೆದ್ರಿ, ಹೇ ಪತಿತ ಪಾವನ ಬಾ ಅಂತ. ಭಾರತ್ ಕಾ ಪ್ರಾಚೀನ ರಾಜ್ಯ ಮಶಹೂರ್ ಹೈ. ಭಾರತ ದೇಶದ ಪ್ರಾಚೀನ ರಾಜ್ಯೋಗ ಪ್ರಸಿದ್ಧವಾಗಿದೆ. ವ ಅಬ್ ತುಮಕೋ ಸಿಖಲಾ ರಹಾ ಹೂँ, ಮೇರೆ ಸಾಥ್ ಯೋಗ ರಖೋ ತೋ ಇಸ್ಸೆ ತುಮಾರಾ ಖಾದ್ ನಿಕಲ್ ಜಾಯೇಗಾ. ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ ಅಂತ ಕಲಿಸ್ಕೊಡ್ತಿದ್ದೀನಿ. ನೀವು ನನ್ನ ನೆನಪು ಮಾಡಿದ್ರೆ ನಿಮ್ಮ ಆತ್ಮದಲ್ಲಿ ತುಕ್ಕೇನಿದೆ ಅದೆಲ್ಲ ಬಿಟ್ಟು ಹೋಗುತ್ತೆ ಅಂತ. ಜತನಾ ಯಾದ್ ಕರೆಂಗೆ ಉತ್ನಾ ಖಾದ್ ನಿಕಲ್ತಿ ಜಾಯೇಂಗೆ. ಎಷ್ಟೆಷ್ಟು ನೀವು ನೆನೀತಾ ಹೋಗ್ತಿರೋ ಅಷ್ಟು ಆತ್ಮದಲ್ಲಿರೋ ತುಕ್ಕೆಲ್ಲ ಏನಾಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. ಯಾದ್ ಕಿ ಹಿ ಮುಖ್ಯ ಬಾತ್ ಹೈ, ನಾಲೆಡ್ಜ್ ತೋ ಬಾಬಾ ಹಿ ದಿ ಹೈನಾ. ನೆನಪಂತೂ ಮುಖ್ಯವಾಗಿರೋದು, ಜ್ಞಾನ ಅಂತೂ ತಂದೆ ಕೊಟ್ಟಿದ್ದಾರೆ. ಸತ್ಯುಗಮೇತ ರಾಜ ರಾಣಿ ತಥಾ ಪ್ರಜಾ ಸಬ್ ಪವಿತ್ರತೆ. ಸತ್ಯುಗದಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಪವಿತ್ರವಾಗಿದ್ದರು ಅಂತಾರೆ. अभी सब पतित है. बाबा कहते हैं कि इनके बहुत जन्मों का अंत के जन्म में मैं प्रवेश करता हूँ. ತಂದೆ ಹೇಳ್ತಾರೆ, ಇವರ ಭಾಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಬಂದು ಪ್ರವೇಶ ಮಾಡ್ತೀನಿ. ಇಸ್ಕೋ ಕಹಾ ಜಾತಾ ಹೈ ಭಾಗ್ಯಶಾಲಿ ರಥ್. ಇದಕ್ಕೇನಂತ ಹೇಳಲಾಗುತ್ತೆ, ಭಾಗ್ಯಶಾಲಿ ರಥ ಅಂತ. ಯಹ ಪಡ್ಕರ್ ಫಿರ್ ಪಹಲೆ ನಂಬರ್ ಮೇ ಜಾತೆ ಹೈ. ಇವರೇ ವಿದ್ಯೆ ಓದ್ಬಿಟ್ಟು ಮೊದಲನೇ ನಂಬರ್ಗೆ ಹೋಗ್ತಾರೆ. नंबर बार तो बनते ही ना. मुख्य एक नाम होता है. ಮುಖ್ಯವಾಗಿರೋದು ಒಬ್ಬರ ಹೆಸರಿರುತ್ತೆ. ಬಾಬಾ ने बच्चों को 84 जन्मों का राज अच्छी ರೀತಿ ಸಮझाया. ತಂದೆ 84 ಜನ್ಮಗಳ ಸಂಪೂರ್ಣ ರಹಸ್ಯಗಳನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. तुम आदि सनातन देवी देवता धर्म के हो, ना कि ಹಿಂದೂ धर्म के. ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದವರು, ಹಿಂದೂ ಧರ್ಮದವರಲ್ಲ. ತುಮ್ ಕರ್ಮಶ್ರೇಷ್ಠ ಧರ್ಮಶ್ರೇಷ್ಠ ಥೇ. ನಿಮ್ಮ ಧರ್ಮನೇ ನೀವು ಮರೆತು ಬಿಟ್ಟಿದ್ದೀರಿ. ನಿಮ್ಮ ಕರ್ಮಗಳು ಶ್ರೇಷ್ಠವಾಗಿತ್ತು, ಧರ್ಮವೂ ಶ್ರೇಷ್ಠವಾಗಿತ್ತು. ಫಿರ್ ರಾವಣ ಕಿ ಪ್ರವೇಶ ಹೋನೆ ಸೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಬನ್ ಗಯೆ ಹೈ. ಈ ಮಾಯೆ ಸೇರ್ಪಡ ನಂತರ
ಧರ್ಮಭ್ರಷ್ಟರು ಕರ್ಮಭ್ರಷ್ಟರು ಆಗಿಬಿಟ್ಟಿದ್ದೀರಿ. अपने को देवी देवता कहलाने में लज्जा आती है इसलिए ಹಿಂದೂ ನಾಮ್ ರಖ್ ದಿಯಾ. ತಮ್ಮನ್ನು ತಾವು ದೇವಿ ದೇವತೆಗಳು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಬರುತ್ತೆ, ಅದರಿಂದ ಹಿಂದೂ ಹೆಸರನ್ನು ಇಡಲಾಗಿದೆ. ವಾಸ್ತವ ಆದಿ ಸನಾತನ ದೇವಿ ದೇವತಾ ಧರ್ಮ ಕೇತೇನ. ವಾಸ್ತವದಲ್ಲಿ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ರಲ್ವ. ತುಮ್ನೆ 84 ಜನ್ಮ ಲಿಯೇ ಫಿರ್ ಪತಿತ್ ಬನ್ ಗಯೆ ಹೋ. ನೀವೇ 84 ಜನ್ಮ ತೆಗೆದುಕೊಂಡು ಕೊನೆ ಟೈಮ್ನಲ್ಲಿ ಪತಿತರಾಗ್ಬಿಟ್ಟಿದ್ದೀರಿ. 84 का चक्कर ಭಾರತವಾಸಿयों ने लिया है. 84 ಜನ್ಮಗಳ ಚಕ್ರನ ಇಂಡಿಯನ್ಸ್ ಏನು ಮಾಡಿದ್ದಾರೆ, ಸುತ್ತಕೊಂಡು ಬಂದಿದ್ದಾರೆ. ವಾಪಸ್ ಜಾನ ಹೈ ಸಬ್ಕು. ಈಗ ಎಲ್ಲ ಆತ್ಮಗಳು ಎಲ್ಲಿಗೆ ಹೋಗ್ಬೇಕಾಗುತ್ತೆ, ವಾಪಸ್ಸು ಹೋಗ್ಬೇಕಾಗತ್ತೆ. ಪಹಲೆ ತುಮ್ ಜಾಯಂಗೆ ಜೈಸೆ ಬರಾತ್ ಜಾತಿ ಹೇನ. ಮೊಟ್ಟ ಮೊದಲು ನೀವೇ ಹೋಗ್ತೀರಾ, ಇಷ್ಟೊಂದು ಮೆರವಣಿಗೆ ಹೋಗುತ್ತಲ್ವಾ ಅಂತಾರೆ ಬಾಬಾ. ಶಿವ ಬಾಬಾ ಕೋ ಸಾಜನ್ ಬಿ ಕೇತೆ ಹೇ, ತುಮ್ ಸಜನಿಯ ಇಸ್ ಸಮಯ ಚೀಚಿ ತಮೋ ಪ್ರಧಾನ ಹೇ. ಶಿವ ಬಾಬಾ ಅವ್ರಿಗೆ ಪ್ರಿಯತಮ ಅಂತ ಹೇಳ್ತಾರೆ. ನೀವು ಪ್ರಿಯತಮೆಯರಿಗೆ ತಮೋಪ್ರಧಾನ ಆಗಿಬಿಟ್ಟಿದ್ದೀರಿ. ಉನ್ಕೋ ಗುಲ್ ಗುಲ್ ಬನಾಕರ್ ಲೇ ಜಾऊंगा. ಆತ್ಮಗಳೇನು ಕೊಳಕಾಗ್ಬಿಟ್ಟಿದ್ದಾವೆ ಅವುಗಳನ್ನು ಪಾವನ ಮಾಡಿಬಿಟ್ಟು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಇನ್ಕೋ ಲಿಬರೇಟರ್ ಗೈಡ್ ಕಹಾ ಜಾತಾ ಹೇ. ಇವ್ರಿಗೇನೆ ಲಿಬರೇಟರ್ ಗೈಡ್ ಅಂತ ಹೇಳಲಾಗತ್ತೆ. ಬೇಹದ್ ಕಾ ಬಾಪ್ ಲೇ ಜಾತಾ ಹೇ. ಬೇಹದ್ದಿನ ತಂದೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಉನ್ಕಾ ನಾಮ್ ಕ್ಯಾ ಹೇ, ಶಿವ ಬಾಬಾ. ನಾಮ್ ಶರೀರ್ ಪರ್ ಪಡ್ತಾ ಹೇ. ಶಿವ ತಂದೆ ಹೆಸರು ಶಿವ ಅಂತಕ್ಕಂಥದ್ದು ಹೆಸರು ಅವ್ರ ಆತ್ಮಕ್ಕೆ ಇರೋಂಥ ಹೆಸರು. ಪರಂತು ಪರಮಾತ್ಮ ಶಿವ ಕಿನ್ ನಾಮ ಹೇ. ಆದರೆ ಇದು ಪರಮಾತ್ಮ ಶಿವನ ಹೆಸರಾಗಿದೆ. ಬ್ರಹ್ಮ ವಿಷ್ಣು ಶಂಕರ್ ಕಾತು ಸೂಕ್ಷ್ಮ ಶರೀರ. ತ್ರಿಮೂರ್ತಿಗಳಿಗಂತೂ ಸೂಕ್ಷ್ಮ ಶರೀರ ಇದೆ. ಶಿವ ಬಾಬಾ ಕಾತು ಕೊಯ್ ಶರೀರ ಹೈ ನಹಿ. ಶಿವ ಬಾಬಾ ಅವ್ರಿಗೆ ತನ್ನದೇ ಶರೀರ ಅಂತಕ್ಕಂಥದ್ದಿಲ್ಲ. ಉನ್ಕಾ ಶಿವ ಬಾಬಾ ಬಿ ಕೇತೆ ಹೇ, ಬಚ್ಚೆ ಕೇತೆ ಹೇ, ಹೇ ಮಾತ್ ಪಿತಾ ಹಮ್ ಆಪ್ಗೆ ಬಾಲಕ್ ಬನೆ ಹೇ. ಈಗ ಅವ್ರಿಗೆ ಶಿವ ತಂದೆ ಅಂತ ಹೇಳ್ತಾರೆ, ಮಕ್ಕಳೇ ಅಂತ ಹೇಳ್ತಾರೆ. ಮಾತಾಪಿತಾ ನಾವು ನಿಮಗೆ ಮಕ್ಕಳಾಗಿದ್ದೀವಿ ಅಂತ ಹೇಳಲಾಗುತ್ತೆ. ದೂಸರಾ ತೋ ಪುಕಾರ್ತೆ ರಾತೆ ಕ್ಯೋಂಕಿ ಉನೋಂಕೋ ಪತಾ ಹಿ ನಹಿ. ಬೇರೆಯವ್ರನ್ನ ಕರೀತಾ ಇರ್ತಾರೆ, ಯಾಕೆಂದರೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಅಗರ್ ಸಬ್ಕೋ ಪತಾ ಪಡ್ ಜಾಯೆ ಮಾಲೂಮ್ ನಹಿ ಹೋ ಜಾಯೆ ಕ್ಯಾ ಹೋ ಜಾಯೆ. ಇವಾಗ ಎಲ್ರಿಗೂ ಗೊತ್ತಾಗೋಗ್ಬಿಟ್ರೆ ಏನಾಗುತ್ತೆ ಗೊತ್ತಿಲ್ಲ ಅಂತ. ದೈವಿ ಜಾಡ್ಕಿ ಸ್ಯಾಂಪ್ಲಿಂಗ್ ಲಗ್ತಾ ಏನ. ದೈವಿ ವೃಕ್ಷಕ್ಕೆ ಸುಸಿ ಅನ್ನೋದು ನೆಡಲಾಗ್ತಾ ಇದೆಯಲ್ವ. ಹೀರೆ ಸೆ ಕೌಡೆ ಬನಾನೆ ಮೇ 84 ಜನ್ಮ ಲಗ್ತೆ ಹೇ. ವಜ್ರಗಳಿಂದ ವಜ್ರ ಸಮಾನ ಇರೋವಂಥವ್ರು ಕೌಡೆ ಥರ ಆಗಲಿಕ್ಕೆ ಎಷ್ಟು ಟೈಮ್ ಹಿಡಿಸ್ತೋ, 84 ಜನ್ಮ ಹಿಡಿಸ್ತೋ. फिर से नया शुरू होगा. वर्ल्ड की हिस्ट्री ಜಾಗೃತಿ ರಿಪೀಟ್ ಹೋಗಿ ಪುನಃ ರಿಪೀಟೇಷನ್ನು ಸೃಷ್ಟಿ ಚಕ್ರದ್ದು ಆಗುತ್ತೆ. ಬಾಬಾ ಸಮಜಾತೆ ಹೇ ಹಮ್ನೆ ಪೂರಾ 84 ಜನ್ಮ ಲಿಯೇ. ತಂದೆ ತಿಳಿಸ್ಕೊಡ್ತಾರೆ, ನೀವೇ ಈಗ 84 ಜನ್ಮಗಳನ್ನೇನು ಮಾಡಿದ್ದೀರಿ, ಪೂರ್ತಿ ಮುಗಿಸಿದ್ದೀರಿ. 84 ಲಾಖ್ ತೋ ಹೋ ನಾ ಸಕೆ. 84 ಲಕ್ಷ ಜನ್ಮಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಬಡಿ ಭೂಲ್ ಹೇ, ಇದು ದೊಡ್ಡ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತಾರೆ. 84 लाख जन्म समझने के कारण कल्प की आयु लाखों वर्ष की अधिक. 84 ಲಕ್ಷ ಜನ್ಮ ಹೇಳಿಬಿಟ್ಟಿರೋದ್ರಿಂದ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ಹೇಳಿಬಿಟ್ರು. ಈ ಬಿಲ್ಕುಲ್ ಜೂಟ್ ಹೈ, ಇದು ಬಿಲ್ಕುಲ್ ಅಸತ್ಯವಾಗಿದೆ. ಭಾರತ ಜೂಟ್ ಕಂಡ ಹೈ, ಸಚ್ ಕಂಡ ಮೇ ತುಮ್ ಸದಾ ಸುಖಿ ಥೇ. ಈ ಭಾರತ ದೇಶ ಇವಾಗ ಸುಳ್ಳಿನ ಕಂಡ ಆಗಿಬಿಟ್ಟಿದೆ. ಸತ್ಯುಗದಲ್ಲಿದ್ದಾಗ ನೀವು ಸತ್ಯ ಖಂಡದಲ್ಲಿದ್ದಿರಿ, ಸದಾ ಸುಖಿಯಾಗಿದ್ರಿ. ಈ ಸಮಯ ತುಮ್ ಕಿಸ್ ಜನ್ಮ ವರ್ಷ ಲೇತೆ ಹೋ. ಈ ಸಮಯದಲ್ಲಿ ನೀವು 21 ಜನ್ಮಗಳಿಗೆ ಆಸ್ತಿಯನ್ನು ತಗೊತೀರಾ. ಸಾರಾ ತುಮಾರ ಪುರುಷಾರ್ಥ ಪರ್ ಹೇ. ಎಲ್ಲ ಇರೋದು ನಿಮ್ಮದು ಪುರುಷಾರ್ಥದ ಮೇಲೆ ಡಿಪೆಂಡ್ ಅಂತ ಹೇಳುತ್ತೆ. ರಾಜಧಾನಿ ಜೋ ಬಿ ಚಾಹೋ ವ ಪದ್ ಲೇಲು. ಏನು ರಾಜಧಾನಿನಲ್ಲಿ ಪದವಿ ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ತಗೊಂಡ್ಬಿಡಿ. इसमें जादू आदि की कोई बात नहीं. हाँ मनुष्य से देवता जरूर बनते हैं ना. ಇದರಲ್ಲಿ ಜಾದೂ ಮಾತೇನಿಲ್ಲ. ಹಾಂ, ಇಲ್ಲಿ ಮನುಷ್ಯರಿಂದ ದೇವತೆಗಳ ಅಗತ್ಯವಾಗಿ ಆಗ್ತಿರಲ್ಲ. ಯಹ ಅಚ್ಚಾ ಜಾದೂ ಹೈನ, ಇದೇ ದೊಡ್ಡ ಜಾದೂ ಆಗಿದೆ. ತುಮ್ ಸೆಕೆಂಡ್ ಮೇ ಜಾನ್ ಲೇತೆ ಹೋ ಹಮ್ ಬಾಬಾಕ್ಕೆ ಬಚ್ಚೆ ಬನ್ನಿ. 1 ಸೆಕೆಂಡ್ನಲ್ಲಿ ನೀವು ತಿಳ್ಕೊಂಡು ಬಿಡ್ತೀರಿ ನಾವು ಬಾಬನ ಮಕ್ಕಳಾಗಿದ್ದೀವಿ. ಕಲ್ಪ ಕಲ್ಪ ಬಾಪ್ ಹಮ್ಕೋ ಸ್ವರ್ಗ ಮಾಲೀಕ್ ಬನಾತೆ. ಪ್ರತಿ ಕಲ್ಪಕ್ಕೆ 5000 ವರ್ಷಗಳಿಗೆ ಒಂದ್ಸಲ ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಸ್ವರ್ಗಕ್ಕೆ ಆಸ್ತಿಗೆ ಅಧಿಕಾರಿ ಮಾಡ್ತಾ ಇದ್ದಾರೆ. आधा कल भटकते आए हो नरकवासी स्वर्गवासी को
ಸ್ವರ್ಗವಾಸಿ ತೋ ನೈ ಹುವಾ ನಾ. ಅರ್ಧ ಕಲ್ಪ ಅಲ್ದಾಡ್ಕೊಂಡು ಬಂದ್ರಿ, ಸ್ವರ್ಗವಾಸಿಗಳಂತೂ ಆಗ್ಲಿಲ್ವಲ್ಲ, ಎಷ್ಟು ಸುತ್ತಿದ್ರಿ ಭಕ್ತಿ ಮಾರ್ಗದಲ್ಲಿ. बाप आकर तुम बच्चों को लायक बनाते हैं, बरोबर यहाँ महाभारत लड़ाई थी तो राजयोग सिखाया था. ಈಗ ತಂದೆ ಬಂದು ತಾವು ಮಕ್ಕಳಿಗೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ಮಹಾಭಾರತ ಯುದ್ಧ ಅಂತಕ್ಕಂಥದ್ದು ಆಗಿತ್ತು, ರಾಜಯೋಗವನ್ನು ಕಲಿಸಲಾಗಿತ್ತು. ಶಿವ ತಂದೆ ಹೇಳ್ತಾರೆ, ನಾನೇ ಬಂದು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ. ನಾಕಿ ಕ್ರೈಸ್ಟ್, ಯೇಸು ಬರಲಿಲ್ಲ ಅಂತ. अभी तुम्हारा बहुत जन्मों का अंत का जन्म है, ಮುಂಜೋ नहीं. ಈಗ ನಿಮ್ಮದು ಲಾಸ್ಟ್ ಜನ್ಮ, 84ನೇ ಕೊನೆ ಜನ್ಮ, ಕನ್ಫ್ಯೂಷನ್ ಆಗಬೇಡಿ ಅಂತಾರೆ. ತುಮ್ ಭಾರತವಾಸಿ ಹೋ, ತುಮಾರ ಧರ್ಮ ಬಹು ಸುಖ ದೇನೆ ವಾಲ. ನೀವು ಭಾರತವಾಸಿಗಳು, ನಿಮ್ಮ ಧರ್ಮ ತುಂಬ ಸುಖ ಕೊಡ್ತಕ್ಕಂಥದ್ದಾಗಿದೆ. ಅವ್ರ ಧರ್ಮ ವಾಲೆ ತೋ ವೈಕುಂಠ ಮೇ ಆ ನಹೀ ಸಕ್ತೆ ಹೇ, ಬೇರೆ ಬೇರೆ ಧರ್ಮದವ್ರು ವೈಕುಂಠಕ್ಕೆ ಬರೋಕ್ಕಾಗಲ್ಲ ಅಂತಾರೆ. ये अनादि ड्रामा चलता रहता है. ಇದು ನಾಟಕ ಅನಾದಿಯಾಗಿ ಏನಾಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಕಬ್ ಬನ ಯಾ ನಹಿ ಜಾನ್, ಯಾವಾಗ ಇದು ಶುರುವಾಯಿತು ಅನ್ನೋದು ಯಾರು ತಿಳ್ಕೊಂಡೇ ಇಲ್ಲ. ಎನ್ಕಿ ನಾ ಎಂಡ್ ಹೇ ವರ್ಲ್ಡ್ ಕಿ ಹಿಸ್ಟ್ರಿ ಜಗತ್ತು ರಿಪೀಟ್, ಇದ್ರದ್ದೇ ಕೊನೆ. ಈ ಪ್ರಪಂಚದ ಇತಿಹಾಸ ಭೂಗೋಳ ರಿಪೀಟ್ ಆಗ್ತಾ ಇರುತ್ತೆ. ಯಹ ಸಂಗಮ ಛೋಟಾ ಯುಗ, ಈ ಸಂಗಮ ಏನು ನಡೀತಾ ಇದೆ ಚಿಕ್ಕ ಯುಗ ಆಗಿದೆ. छोटी है ब्राह्मणों की, बाबा तुम ब्राह्मणों को देवता बना रही. ಜುಟ್ಟು ಬ್ರಾಹ್ಮಣರದು, ತಂದೆ ಬ್ರಾಹ್ಮಣರನ್ನೇ ಏನು ಮಾಡ್ತಾ ಇದ್ದಾರೆ, ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ತೋ ಬ್ರಹ್ಮಕ್ಕೆ ಬಚ್ಚೆ ಜರೂರ್ ಬನ್ನ ಪಡೆನಾ, ಈಗ ಬ್ರಹ್ಮನ ಮಕ್ಕಳು ಅವಶ್ಯಕವಾಗಿ ಆಗಬೇಕಾಗುತ್ತಲ್ಲ. ತುಮಕೋ ವರ್ಷ ಮಿಲ್ತಾ ಹೇ ಡ್ಯಾಡೇಸ್, ನಿಮಗೆ ಆಸ್ತಿ ಸಿಗ್ತಾ ಇದೆ ತಾತನ ಕಡೆಯಿಂದ. जब तक अपने को बीके नहीं समझो तब तक ವರ್ಷ कैसे मिले. ಇಲ್ಲಿವರೆಗೆ ನಿಮ್ಮ ನೀವು बीके ಅಂತ ತಿಳ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಆಸ್ತಿ ಸಿಗೋದಿಲ್ಲ. फिर भी कोई कुछ ना कुछ ज्ञान सुनते हैं, ಸಾಧಾರಣ ಪ್ರಜಾ में आ जाएंगे. ಒಂದಲ್ಲ ಒಂದು ಜ್ಞಾನ ಕೇಳ್ತಾರೆ ಅಂದರೆ ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ. ಸ್ವಲ್ಪ ಕೇಳೋರು ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ. आना तो जरूर है. शिव बाबा ब्रह्मा द्वारा ब्राह्मण देवता क्षत्रिय धर्म की स्थापना करते हैं. ಶಿವ ತಂದೆ ಬ್ರಹ್ಮ ತಂದೆ ಮುಖಾಂತರ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಈ 3 ಧರ್ಮಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದರೆ ಶಿವಬಾಬಾ ಅವರಿಂದ 3 ಧರ್ಮಗಳು ಸ್ಥಾಪನೆ ಆಗ್ತಾ ಇದ್ದಾವೆ. ಸಿವಾಯ್ ಗೀತಾಕ್ಕೆ ದೂಸರಾ ಕೋಯಿ ಬಿ ಶಾಸ್ತ್ರ ನಹಿ, ಇಲ್ಲಿ ಗೀತೆ ಬಿಟ್ಟು ಬೇರೆ ಯಾವುದೇ ಶಾಸ್ತ್ರಗಳು ಇಲ್ಲ. गीता है सर्वोत्तम दैवी धर्म का शास्त्र, जिसमें 3 धर्म स्थापना होती है. ಭಗವದ್ಗೀತೆ ಆಗಿದೆ 3 ಧರ್ಮಗಳ ಶಾಸ್ತ್ರ. ಬ್ರಾಹ್ಮಣ ಯಹಾ ಹಿ ಬನ್ನ ಹೇ, ದೇವತಾ ಬಿ ಯಹಾ ಹಿ ಬನೆಂಗೆ. ಬ್ರಾಹ್ಮಣರು ಇಲ್ಲೇ ಆಗ್ತಾರೆ, ಇಲ್ಲಿಂದನೇ ಬ್ರಾಹ್ಮಣರು ಆಗೋದಕ್ಕೆ ದೇವತೆಗಳಾಗೋಕ್ಕೆ ಶುರುವಾಗ್ತಾರೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन धारणेಗೋಸ್ಕರ ಸಾರಾಂಶ ಇದೆ. इस छोटे से संगम युग पर बाप से पूरा वर्षा लेना है. ಈ ಚಿಕ್ಕ ಸಂಗಮ ಯುಗದಲ್ಲಿ ಶಿವ ತಂದೆಯಿಂದ ಪೂರ್ಣ ಆಸ್ತಿನ ತಗೋಬೇಕು. याद के बल से खाद निकाल स्वयं को कौड़ी से हीरे जैसा बनाना है. ಈ ಚಿಕ್ಕ ಸಂಗಮ ಯುಗದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿ ತಗೋಬೇಕು. ನೆನಪಿನ ಶಕ್ತಿಯಿಂದ ಸ್ವಯಂವನ್ನು ಏನು ಮಾಡ್ಕೋಬೇಕಾಗಿದೆ, ಕವಡೆಗಳಿಂದ ವಜ್ರ ಸಮಾನ ಮಾಡ್ಕೋಬೇಕಾಗಿದೆ. ಮೀಟಿ ಜಾಡ್ಕಿ ಸ್ಯಾಂಪ್ಲಿಂಗ್ ಮೇ ಚಲನೆ ಕೆ ಲಿಯೆ ಲಾಯಕ್ ಬನ್ನ, ಮಧುರವಾದ ಹೊಸ ಪ್ರಪಂಚಕ್ಕೆ ಹೋಗ್ಲಿಕ್ಕೋಸ್ಕರ ಯೋಗ್ಯರಾಗಿ ವರದಾನ. आश्चर्यजनक दृश्य देखते हुए भी पहाड़ को भी राई बनाने वाले ಸಾಕ್ಷಿ ದೃಷ್ಟಾ ಭವ. ಆಶ್ಚರ್ಯಜನಕವಾಗಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ರೂ ಕೂಡ ಬೆಟ್ಟವನ್ನು ಕೂಡ ಹತ್ತಿ ಥರ ಮಾಡ್ಕೊಳ್ಳೋ ಅಂಥವರು ಸಾಕ್ಷಿ ಸ್ಥಿತಿಯಲ್ಲಿರಿ. ಸಂಪನ್ನ बनने के लिए अनेक नए नए आश्चर्यजनक दृश्य सामने आएगा, लेकिन दृश्य साक्षी दृष्टा बनावे हिलाए नहीं. ನೀವು ಸಂಪನ್ನರಾಗಕ್ಕೆ ಮುಂಚೆ ಅನೇಕ ಪ್ರಕಾರದ್ದು ಹೊಸ ಹೊಸ ಆಶ್ಚರ್ಯಜನಕ ದೃಶ್ಯಗಳು ಎದುರುಗಡೆ ಬರ್ತವೆ. ಆದರೆ ಸಾಕ್ಷಿ ದೃಷ್ಟ ಸ್ಥಿತಿಯನ್ನು ಮಾಡ್ಕೊಳ್ಳಿ, ಅಲ್ಗಾಡಬೇಡಿ ಅಂತಾರೆ.
साक्षी दृष्टा का स्थिति की सीट पर बैठकर देखने व निर्णय करने से बहुत मजा आता है. ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾಗ, ಸೀಟಲ್ಲಿ ಕೂತಿದ್ದಾಗ, ನಿರ್ಣಯ ತೆಗೆದುಕೊಂಡಾಗ ಭಾಳ ಮಜಾ ಆನಂದ ಬರುತ್ತೆ. ಭಯ नहीं लगता है, ಭಯ ಆಗೋದಿಲ್ಲ ಅಂತಾರೆ. जैसे कि अनेक बार देखी हुई सीन फिर से देख रही. ಅನೇಕ ಬಾರಿ ನೋಡಿರ್ತಕ್ಕಂಥ ದೃಶ್ಯ ಈಗ ಪುನಃ ನೋಡ್ತಾ ಇದ್ದೀನಿ ಅನಿಸುತ್ತೆ. ನಿಮ್ಗೇನು ಭಯ ಆಗಲ್ಲ. ये राजयुक्त योगयुक्त बनी वायुमंडल को डबल लाइट बनाएंगे. ರಾಜಯುಕ್ತರಾಗಿ ಯೋಗಯುಕ್ತರಾಗಿ ವಾಯುಮಂಡಲವನ್ನು ಡಬಲ್ ಲೈಟ್ ಮಾಡ್ತಾ ಹೋಗಿ. उन्हें पहाड़ समान पेपर भी राई समान अनुभव होगा. ಅವರಿಗೆ ಬೆಟ್ಟದಂಥ ಸಮಸ್ಯೆಗಳು ಕೂಡ ಹತ್ತಿ ಥರ ಅನಿಸ್ತಾ ಇರುತ್ತೆ ಅಂತಾರೆ. स्लोगन परिस्थितियों में आकर्षित होने के बजाय उन्हें साक्षी होकर खेल के रूप में देखो. ಪರಿಸ್ಥಿತಿಗಳಲ್ಲಿ ಆಕರ್ಷಿತರಾಗೋದಕ್ಕೆ ಬದಲಾಗಿ ಬಾಬಾ ಹೇಳ್ತಿದ್ದಾರೆ, ಸಾಕ್ಷಿಯಾಗಿದ್ದು ಆಟವನ್ನು ನೋಡ್ತಾ ಇರಿ, ಆಟದ ರೂಪದಲ್ಲಿ ಎಲ್ಲವನ್ನು ನೋಡ್ತಾ ಇರಿ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.